ಓಂ ಶಾಂತಿ. ಆತ್ಮೀಯ ಸಜ್ಜನರೇ, ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೀವಿ. ಈಶ್ವರಿ ವಿಶ್ವವಿದ್ಯಾಲಯ ಹಾಗೂ ಕರ್ನಾಟಕ ಇದರ ಹತ್ತಿರ ಸಂಬಂಧ ಇದೆ. ಕರ್ನಾಟಕಕ್ಕಾಗಿ ಈಶ್ವರಿ ವಿಶ್ವವಿದ್ಯಾಲಯ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಟ್ಟು 2007-2008 1 ವರ್ಷದ ಕಾರ್ಯಕ್ರಮ. 100 ಜನ ಸಹೋದರ ಸಹೋದರಿಯರು. ಈ ಕಾರ್ಯಕ್ರಮದಲ್ಲಿ 1 ಬಸ್ಸು, 1 ಲಾರಿ, 2 ಟೆಂಪೋ ಟ್ರಾವೆಲರು, 2 ಟೆಂಪೋ ಟ್ರಕ್ಸು, 10-20 ಡೆಕೋರೇಟೆಡ್ ಮೋಟರ್ ಬೈಕ್ಗಳು, 1 ರಥ, ಹೀಗೆ ವ್ಯವಸ್ಥೆ ಇತ್ತು. ಜೊತೆಗೆ 100 ಜನ ಸಹೋದರ ಸಹೋದರಿಯರು ಇಡೀ ಕರ್ನಾಟಕದಿಂದ ಆಯ್ಕೆ ಮಾಡಿಕೊಡಲಾಗಿತ್ತು. ಇದಕ್ಕೆ ಮುಖ್ಯವಾಗಿ ಏನಪ್ಪ ಅಂತಂದರೆ, ಇಡೀ ಕರ್ನಾಟಕಕ್ಕೆ ಈಶ್ವರಿ ವಿಶ್ವವಿದ್ಯಾಲಯದ ಪರಿಚಯನ ಮಾಡಿಸ್ಬೇಕು ಅಂತಕ್ಕಂಥ ಉದ್ದೇಶ. ಇದಕ್ಕೆ ಪ್ರೇರಣೆ ಶುರುವಾದ್ದು ಮಂಗಳೂರಿನಲ್ಲಿರ್ತಕ್ಕಂಥ ಸಹೋದರ ಸಹೋದರಿಯರು. ಅವರ ಪ್ರೇರಣೆಗೆ ಅನುವು ಮಾಡಿಕೊಟ್ಟಿದ್ದು ನಮ್ಮ ಕರ್ನಾಟಕದ ಕರ್ಣಣ್ಣವರು ಹಾಗೂ ಮೃತ್ಯುಂಜಯನವರು. ಇದು ಪ್ರಾರಂಭ ಆದದ್ದು ಮಂಗಳೂರಿನಲ್ಲಿ, ಮುಕ್ತಾಯವಾದದ್ದು ಬೆಂಗಳೂರಿನಲ್ಲಿ. ಕರ್ಣಣ್ಣವರು ಇದನ್ನು ಮಂಗಳೂರಿನಲ್ಲಿ ಉದ್ಘಾಟನೆ ಮಾಡಿದ್ರು. ಅಲ್ಲಿಂದ ಇದ್ರ ಆರಂಭ ಆಯಿತು. ಇದ್ರ ವಿಶೇಷತೆ ಏನಪ್ಪ ಅಂದರೆ, ಮೊದಲು ಒಂದು ಜಿಲ್ಲೆಗೆ ಹೋಗ್ತಕ್ಕಂಥದ್ದು. ಆ ಜಿಲ್ಲೆಯಲ್ಲಿ ಅಲ್ಲಿರ್ತಕ್ಕಂಥ ಇಡೀ ತಾಲೂಕಿನಲ್ಲಿ ಎಲ್ಲೆಲ್ಲಿ ಶಾಖೆಗಳಿದೆಯೋ ಎಲ್ಲ ಮುಖ್ಯ ಸಹೋದರ ಸಹೋದರಿನ ಒಂದು ಕಡೆ ಸೇರಿಸ್ತಕ್ಕಂಥದ್ದು, ಮೀಟಿಂಗ್ ಮಾಡ್ತಕ್ಕಂಥದ್ದು, ಮತ್ತು ಪ್ರೋಗ್ರಾಮ್ನ ಹಂಚ್ತಕ್ಕಂಥದ್ದು, ಮತ್ತು ತಾಲ್ಲೂಕು ಲೆವೆಲ್ನಲ್ಲಿ ಹೋಗಿ ಅಲ್ಲೂ ಕೂಡ ಮೀಟಿಂಗ್ ಮಾಡಿ ಅಲ್ಲಿ ಎಷ್ಟು ಹಳ್ಳಿಗಳು ಬರುತ್ತೆ, ಹೋಬಳಿ ಎಷ್ಟು ಬರುತ್ತೆ, ಇದ್ರ ಬಗ್ಗೆ ಒಂದು ವಿವರಣೆ ತಗೊಂಡು ಅದಕ್ಕನುಸಾರವಾಗಿ ನೀವು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡ್ಕೊಳ್ತಾಯಿದ್ವಿ. ಇದರಲ್ಲಿ ಮುಖ್ಯವಾಗಿ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರದರ್ಶನ. ಈ ಪ್ರದರ್ಶನದಲ್ಲಿ ವಿಜ್ಞಾನ, ಆಧ್ಯಾತ್ಮ ಹಾಗೂ ಮಾರಲ್ ಬಗ್ಗೆ ಸಾಕಷ್ಟು ಚಿತ್ರಗಳಿತ್ತು. ಅದಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಸ್ವಂತ ವ್ಯವಸ್ಥೆ ಇತ್ತು. ಅದನ್ನು ನಾವು ಮಾಡ್ಕೊಳ್ತಾ ಇದ್ವಿ. ಅದಕ್ಕೆ ಮುಂಚೆಯೇ ನನಗೆ ಪರಮಾತ್ಮೆಯಿಂದ ಅಥವಾ ನಮ್ಮ ಹಿರಿಯ ಸಹೋದರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಸೇವೆ ಕೊಟ್ಟಿದ್ದರು. ಪೂರ್ಣವಾಗಿ ಆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಕ್ಕಂಥದ್ದು. ಮೊದಲು ಒಂದು ಜಿಲ್ಲೆಗೆ ಹೋಗ್ತಕ್ಕಂಥದ್ದು, ಎಲ್ಲರನ್ನೂ ಸೇರಿಸಿ ಒಂದು ಕಾರ್ಯಕ್ರಮ ನಿರೂಪಿಸ್ತಕ್ಕಂಥದ್ದು, ಮತ್ತು ಯಾವ್ಯಾವ ತಾಲೂಕಿಗೆ ಯಾವತ್ತು ಹೋಗಬೇಕು ಅಂತ ಫೈನಲ್ ಮಾಡ್ತಕ್ಕಂಥದ್ದು, ಮತ್ತು ಎಷ್ಟು ಹಳ್ಳಿಗಳಿದೆ, ಎಷ್ಟು ತಾಲೂಕುಗಳಿದೆ, ಎಷ್ಟು ಹೋಬಳಿ ಇದೆ ಅಂತ ಫೈನಲ್ ಮಾಡ್ತಕ್ಕಂಥದ್ದು. ಇದಕ್ಕೆ ಮುಂಚೆನೇ ಮಂಗಳೂರಿನಿಂದ ನಮ್ಮ ಧರ್ಮರಾಜನ್ ಸಹೋದರರು ವಿಶೇಷವಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಕೂಡ ಅದಕ್ಕಾಗಿ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿ ನಮಗೆ ಆ ಮಾಹಿತಿ ಕೊಡ್ತಾಯಿದ್ರು. ಅದರ ಆಧಾರದ ಮೇಲೆ ನಾವು ಕಾರ್ಯಕ್ರಮವನ್ನು ನಿರೂಪಿಸ್ತಾ ಇದ್ವಿ. ಕೆಲಸ ಸಮಯ ಕಾರ್ಯಕ್ರಮದಲ್ಲಿ ಹಿಂದೆ ಮುಂದೆ ಆಗ್ತಿತ್ತು, ಆದರೂ ಕೂಡ ನಾವು ಅದನ್ನು ವ್ಯವಸ್ಥಿತವಾಗಿ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾಯಿದ್ವಿ. ಹೀಗೆ ಕಾರ್ಯಕ್ರಮ ಆದಮೇಲೆ ಒಂದು ತಾಲ್ಲೂಕು ಹೋಗ್ತಕ್ಕಂಥದ್ದು. ತಾಲ್ಲೂಕಿನಲ್ಲಿ ಅಲ್ಲಿ ಎಷ್ಟು ಹಳ್ಳಿಗಳಿದೆ, ಯಾವ್ಯಾವ ರೂಟಲ್ಲಿ ಹೋದರೆ ಎಲ್ಲ ಹಳ್ಳಿಗಳು ಕವರ್ ಮಾಡ್ಬೋದು, ಅದ್ರ ಬಗ್ಗೆ ಒಂದು ಸೂಚನೆ ತಗೊಳ್ತಾ ಇದ್ವಿ. ಜೊತೆಗೆ ಹೋಬಳಿನಲ್ಲಿ ಹೋದಾಗ ಅಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ಒಟ್ಟಿನಲ್ಲಿ ಒಂದು ದೊಡ್ಡ ಎಕ್ಸಿಬಿಷನ್ನು. 3 ದಿನದ್ದು ತಾಲ್ಲೂಕು ಲೆವೆಲ್ನಲ್ಲಿ ಅಂಥದ್ದು 3 ಎಕ್ಸಿಬಿಷನ್ನು. ನಂತರ 2 ದಿನದ್ದು ಒಂದು 4 ಎಕ್ಸಿಬಿಷನ್ನು ಇಡೀ ಹೋಬಳಿನ ಲೆವೆಲಲ್ಲಿ. ಈ ರೀತಿ ಕಾರ್ಯಕ್ರಮ ಮತ್ತು 20 ಡೆಕೋರೇಟಿವ್ ಮೋಟ್ರ್ ಬೈಕ್ ಏನಿದ್ರು ಕೂಡ 10 ಮೋಟ್ರ್ ಬೈಕನ್ನು ಒಂದೊಂದು ಲೈನಲ್ಲಿ, ಅಂದರೆ ವಿಭಾಗ ಮಾಡಿ, ಇಬ್ಬಿಬ್ಬರು ಮೋಟ್ರ್ ಬೈಕ್ನವ್ರು ವಿಭಾಗ ಮಾಡಿ ನಾವು ಕಳಿಸ್ಕೊಡ್ತಾಯಿದ್ವಿ. ಅದಕ್ಕೆ ಅವ್ರಿಗೆ ಮುಂಚೆನೇ ಲಿಸ್ಟ್ ಎಲ್ಲ ಕೊಟ್ಟಿತ್ತು. ಅವರಿಗೆ ಮೈಕಿನ ವ್ಯವಸ್ಥೆ ಇತ್ತು, ಪಾಂಪ್ಲೆಟ್ಸ್ ವ್ಯವಸ್ಥೆ ಇತ್ತು. ಅದಕ್ಕನುಸಾರ ಹೋಗಿ ಸೇವ್ ಮಾಡಿಕೊಂಡು ಅವ್ರಿಗೆ ಎಷ್ಟು ಹಳ್ಳಿ ಸಿಗುತ್ತೋ, ಒಂದು ದಿನದಲ್ಲಿ 10 ಹಳ್ಳಿ ತನಕ ಆಗ್ತಿತ್ತು. ಅದನ್ನು ಮುಗಿಸ್ಕೊಂಡು ಸಂಜೆ ವಾಪಸ್ ಬರ್ತಾಯಿದ್ವಿ. ಒಂದು ರಥನ ಮಾಡಿದ್ವಿ. ಆ 2 ರಥ ಇತ್ತು. ಅದರಲ್ಲಿ ರಥದಲ್ಲಿ ಹೋಗ್ತಾ ಎಲ್ಲೇ ದೊಡ್ಡ ಹಳ್ಳಿಗಳು ಸಿಗುತ್ತೆ, ಸಿಟಿಗಳು ಸಿಗುತ್ತೆ, ಅಲ್ಲೆಲ್ಲ ನಿಲ್ಲಿಸಿ ಅವರಿಗೆ ಸಂದೇಶ ಎಲ್ಲ ಕೊಟ್ಟು ಅವರು ಮುಂದಕ್ಕೆ ಹೋಗ್ತಾಯಿದ್ರು. ಆದರೆ ಎಕ್ಸಿಬಿಷನ್ ಯಾವ್ದು ಮೇನ್ ಎಕ್ಸಿಬಿಷನ್ ಅದು ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇತ್ತು. ಅದು 10-15 ದಿವಸ ತನಕ ನಡೀತಾ ಇತ್ತು. ಅದೇ ಸಮಯದಲ್ಲೆಲ್ಲ ಕಾರ್ಯಕ್ರಮಗಳು ಬೇರೆ ಬೇರೆ ಕಾರ್ಯಕ್ರಮ ನಡೀತಾ ಇತ್ತು, ಮತ್ತು ಪಬ್ಲಿಕ್ ಕಾರ್ಯಕ್ರಮ ನಡೀತಾ ಇತ್ತು. ಬೇರೆ ಬೇರೆ ವಿಂಗ್ನವ್ರನ್ನೂ ಕೂಡ ಕರೀತಾಯಿದ್ರಿ. ಮತ್ತು ಹೋಬಳಿನೇ ತಾಲ್ಲೂಕು ಲೆವೆಲ್ನಲ್ಲೂ ಕೂಡ ಅಷ್ಟೇ
ಮೂರ್ಸ ಕಾರ್ಯಕ್ರಮಕ್ಕೆ ಅಲ್ಲಿರ್ತಕ್ಕಂಥ ಸಹೋದರ ಸಹೋದರಿ ಸಹಕಾರ ತಗೊಳ್ತಕ್ಕಂಥದ್ದು, ಏಕೆಂದರೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಊಟ ತಿಂಡಿ ವ್ಯವಸ್ಥೆ ನೋಡ್ತಕ್ಕಂಥದ್ದು. ಮತ್ತು ಒಂದೇ ಸಮಯ ಎಲ್ಲರೂ ಒಟ್ಟಿಗೆ ಹೋಗೋಕ್ಕಾಗಲ್ಲ, ಏಕೆಂದರೆ ಒಂದಾದಮೇಲೆ ಒಂದು, ಯಾಕೆಂದರೆ ಯಾವುದೇ ಒಂದು ಸೆಂಟ್ರಿಗೆ ಹೊರೆ ಆಗಬಾರ್ದಲ್ಲ. ಹಾಗಾಗಿ ಒಂದು ಕಾರ್ಯಕ್ರಮ ಮುಗಿದ್ಮೇಲೆ ಇನ್ನೊಂದು ಕಾರ್ಯಕ್ರಮ, ಅದು ಮುಗಿದ್ಮೇಲೆ ಇನ್ನೊಂದು ಕಾರ್ಯಕ್ರಮ, ಆ ರೀತಿ ಕಾರ್ಯಕ್ರಮವನ್ನು ನಿರೂಪಿಸೋದಕ್ಕೆ ನಮಗೆ ಪ್ರೇರಣೆ ಸಿಕ್ಕಿತ್ತು. ಅದರಂತೆಯೇ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಹೋದ್ವಿ. ಆದರೆ ಪ್ರಾರಂಭದಲ್ಲಿ ಸ್ವಲ್ಪ ಶ್ರಮ ಆಯಿತು, ಆಮೇಲೆ ಸಹಜ ಆಗ್ತು. ಆದರೆ ನಾವು ಎಲ್ಲೇ ಹೋದರೂ ಕೂಡ, ಯಾಕೆಂದರೆ ಇಡೀ ಕರ್ನಾಟಕ ನಮಗೇನು ಪರಿಚಯ ಇಲ್ಲ, ಭಾಳಷ್ಟು ಜನ ಅಪರಿಚಿತರು, ಆದರೆ ಭಾಷೆ ಒಂದೇ ಅಲ್ಲ, ರಾಜ್ಯ ಒಂದೇ ಅಲ್ಲ. ಹಾಗಾಗಿ ಆ ಭಾಷೆಯ ಆಧಾರದ ಮೇಲೆ ನಾವೆಲ್ಲರನ್ನು ಕೂಡ ಭೇಟಿ ಮಾಡ್ತಾಯಿದ್ವಿ. ಎಲ್ಲ ಸಹೋದರ ಸಹೋದರಿಯರು, ಶಿಕ್ಷಕಿ ಸಹೋದರಿಯರು ಕೂಡ ತುಂಬ ಸಹಕಾರ ಕೊಟ್ಟರು. ಅವರು ಕೊಟ್ಟಂಥ ಸಹಕಾರವನ್ನು ಇವತ್ತಿಗೂ ನಾವು ಮರೆಯೋಕ್ಕಾಗಲ್ಲ. ಅಷ್ಟು ಪ್ರೇರಣೆ ಕೊಡ್ತಾಯಿದ್ರು, ಸಹಕಾರ ಕೊಡ್ತಾಯಿದ್ರು, ನಮ್ಮನ್ನು ಮುಂದುವರಿಸ್ತಾಯಿದ್ರು, ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾಯಿದ್ರು. ಅದಂತೂ ತುಂಬ ವಿಶೇಷವಾಗಿತ್ತು. ಮತ್ತು ನಮ್ಮಿಂದ ಹೋಗ್ತಕ್ಕಂಥ ಸಹೋದರ ಸಹೋದರಿಗೆ ಊಟ ತಿಂಡಿ ವ್ಯವಸ್ಥೆ ಅದನ್ನು ಕೂಡ ತುಂಬ ವ್ಯವಸ್ಥಿತವಾಗಿ ಮಾಡ್ತಾಯಿದ್ರು. ಮತ್ತು ಎಲ್ಲಿ 15 ದಿವಸ ತನಕ ನಮಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕಾರ್ಯಕ್ರಮ ಇತ್ತು, ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತಾಯಿತ್ತು. ಮತ್ತು ಒಂದು ಬರ್ತಕ್ಕಂಥವ್ರಿಗೆ ಕೋರ್ಸ್ ಕೊಡ್ತಕ್ಕಂಥ ವ್ಯವಸ್ಥೆಯೂ ಕೂಡ ಇತ್ತು. ತಾಲ್ಲೂಕು ಲೆವೆಲ್ನಲ್ಲಿ 3 ಸಾದರೂ ಕೂಡ ಅಲ್ಲೇ ಕೋರ್ಸಿನ ವ್ಯವಸ್ಥೆಯೂ ಕೂಡ ಇತ್ತು. ಅದು ಒಂದು ಸಪ್ರೇಟಾಗಿರ್ತಕ್ಕಂಥದ್ದು, ಜನ ಸೇರಿಸಿ ಅವರು ಕೋರ್ಸ್ ಕೊಡ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಿಂದ ಕೆಲವು ಕಡೆ ಸೇವಾ ಕೇಂದ್ರಗಳನ್ನು ಹೊಸದಾಗಿ ತೆರಲಾಯಿತು. ಇನ್ನು ಕೆಲವು ಕಡೆ ಗೀತಾ ಪಾಠಶಾಲೆ ಕೂಡ ತೆರಲಾಯಿತು. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಸೇವೆ, ಅನೇಕ ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿ ಸೇವೆ ಇತ್ತು. ಕೆಲವು ಕಡೆ ಗೀತಾ ಪಾಠಶಾಲೆ ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟರು. ಹಾಗಾಗಿ ಹಳ್ಳಿಗೂ ಕೂಡ ನಾವು ಸಂದೇಶವನ್ನು ಮುಟ್ಟಿಸೋದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಒಂದು ಜಿಲ್ಲೆ ಮುಗಿದು ಇನ್ನೊಂದು ಜಿಲ್ಲೆಗೆ ಹೋಗೋದಕ್ಕೆ ಮುಂಚೆನೇ ಇಲ್ಲಿ ಕಾರ್ಯಕ್ರಮ ನಡೀತಾ ಇರ್ತದೆ, ಮುಂದಿನ ಜಿಲ್ಲೆಗೆ ಹೋಗಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಎಲ್ಲ 8 ದಿವಸ ಎಲ್ಲ ರೆಡಿ ಮಾಡಿ, ಅಲ್ಲಿ ಎಲ್ಲಿ ನಾವು ಎಕ್ಸಿಬಿಷನ್ ಮಾಡಬೇಕು, ಅಣ್ಣಂದು ಎಲ್ಲಿ ಉಳ್ಕೋಬೇಕು, ಅವ್ರ ಊಟದ್ದು ಮತ್ತೊಂದು ಎಲ್ಲ ವ್ಯವಸ್ಥೆ ಮಾಡೋದು, ಇಡೀ ತಾಲೂಕಿನಲ್ಲಿ ವ್ಯವಸ್ಥೆ ಮಾಡೋದು, ಆ ಡ್ಯೂಟಿಯನ್ನು ಪರಮಾತ್ಮ ನಮಗೆ ವಹಿಸ್ಕೊಟ್ಟಿದ್ರು. ನಮ್ಮ ಹಿರಿಯರ ಪ್ರೇರಣೆ ಕೂಡ ಅದಕ್ಕಿತ್ತು. ಹೀಗೆ ಮಾಡ್ತಾ ಹೆಚ್ಚು ಕಡಿಮೆ 30 ಜಿಲ್ಲೆಗಳು, 180 ತಾಲೂಕುಗಳು, 738 ಹೋಬಳಿಗಳು, 30,000ಕ್ಕಿಂತ ಹೆಚ್ಚು ಹಳ್ಳಿಗಳಲ್ಲಿ ನಾವು ಸೇವೆಯನ್ನು ಮಾಡಿದೆ. ಆ ಸಮಯದಲ್ಲಿ ಪ್ರೆಸ್ನವರು ಹೆಚ್ಚು ಕಡಿಮೆ ಒಂದು 175 ಪ್ರೆಸ್ ಮೀಟ್ ಮಾಡಿದ್ವಿ, ತಾಲ್ಲೂಕು ಲೆವೆಲ್ನಲ್ಲಿ, ಜಿಲ್ಲಾ ಲೆವೆಲ್ನಲ್ಲಿ, ಮತ್ತೊಂದು ಕಡೆ. ಜೊತೆಗೆ ಪೇಪರ್ನವರು ಕೂಡ ಪೂರ್ಣ ಸಹಕಾರ ಕೊಡ್ತಾಯಿದ್ರು. ಯಾವ ಜಿಲ್ಲೆಯಲ್ಲಿ ಸೇವೆ ಮಾಡ್ತಿದ್ವೋ ಆ ಜಿಲ್ಲೆಯಲ್ಲಿ ಎಷ್ಟು ದಿವಸ ಅಲ್ಲಿ ಇರ್ತಿದ್ವೋ ಅಲ್ಲಿ ತನಕನೂ ಕೂಡ ಪ್ರತಿನಿತ್ಯನೂ ಕೂಡ ಪೇಪರ್ನಲ್ಲಿ ಒಂದಲ್ಲ ಒಂದು ಕಾರ್ಯಕ್ರಮ ಬರ್ತಾಯಿತ್ತು. ಟಿ ವಿನಲ್ಲೂ ಕೂಡ ಬರ್ತಾಯಿತ್ತು, ರೇಡಿಯೋನಲ್ಲೂ ಕೂಡ ಬರ್ತಾಯಿತ್ತು. ಮತ್ತು ಸಾರ್ವಜನಿಕವಾಗಿರ್ತಕ್ಕಂಥ ಬೇರೆ ಬೇರೆ ಚಾನಲ್ಸ್ ಇರ್ತಲ್ಲ, ಅವರು ಕೂಡ ನಮಗೆ ತುಂಬ ಸಹಕಾರ ಕೊಡ್ತಾಯಿದ್ರು. ಮತ್ತು 100 ಜನ ಸಹೋದರ ಸಹೋದರಿಯಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ, ಯಾರಿಗೆ ಯಾವುದೇ ಜವಾಬ್ದಾರಿ ಕೊಟ್ಟರು ಕೂಡ ಆ ಜವಾಬ್ದಾರಿನ ವ್ಯವಸ್ಥಿತವಾಗಿ ನಿರ್ವಹಿಸ್ಕೊಂಡು ಬರ್ತಾಯಿದ್ರು. ಕೆಲವು ಕಡೆ ಅಂಥ ಪರಿಸ್ಥಿತಿ ಬರ್ತಾಯಿತ್ತು, ಕೆಲವು ಕಡೆ ಹೋಗ್ಬಿಡ್ತು ಅಂದರೆ ಮತ್ತೆ ವಾಪಸ್ ಬರೋಕ್ಕಾಗ್ತಿರಲಿಲ್ಲ. ಅಂಥ ಸಮಯದಲ್ಲೂ ಕೂಡ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು, ಹೊಂದಾಣಿಕೆ ಮಾಡಿಕೊಂಡು ಅವರು ಸಂಜೆ ಹೊತ್ತಿಗೆ ವಾಪಸ್ ಬರ್ತಾರೆ. ಇನ್ನು ಕೆಲವು ಸಮಯ ನಾವು ಒಂದೊಂದು ತಾಲೂಕಿಗೆ 10 ಬೈಕ್ ಅಂತ ಕೊಟ್ಟಿರ್ತೀವಿ. ಅಲ್ಲಿರ್ತಕ್ಕಂಥ ಲೋಕಲ್ನವ್ರು ಏನು ಮಾಡ್ತಾರೆ, ನೀವು 10 ಬೈಕ್ ಕೊಟ್ಟಿದ್ದೀರಲ್ಲ, ನಾವು 10 ಬೈಕ್ ಕೊಡ್ತೀವಿ, ಅಲ್ಲಿ 2 ಬೈಕ್ ಆಗುತ್ತೆ, 4 ಬೈಕ್ ಆಗುತ್ತೆ, ಒಂದು ಗ್ರೂಪಲ್ಲಿ 4 ಜನ ಹೋಗಲಿ, ಚೆನ್ನಾಗಿ ಸೇವೆ ಆಗುತ್ತೆ, ಹೆಚ್ಚಿನ ಸೇವೆ ಆಗುತ್ತೆ ಅಂತ ಕೆಲವರು ನಮ್ಮ ಪ್ರೇರಣೆ ಕೊಟ್ಟು. ಕೆಲವು ಕಡೆ ನಮ್ಗೆ ಅದರಲ್ಲಿ ವ್ಯತ್ಯಾಸ ಆಯಿತು. ಏಕೆಂದರೆ ಜ್ಞಾನದಲ್ಲಿರ್ತಕ್ಕಂಥವ್ರು ಸೇವೆ ಮಾಡೋದಕ್ಕೂ, ಜ್ಞಾನದಲ್ಲಿ ಇಲ್ಲದೆ ಇರ್ತಕ್ಕಂಥವ್ರು ಸೇವೆ ಮಾಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಜ್ಞಾನದಲ್ಲಿ ಇರ್ತಕ್ಕಂಥವ್ರು ಸೇವೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಿರ್ತಾರೆ, ಜ್ಞಾನದಲ್ಲಿ ಇರದೇ ಇರ್ತಕ್ಕಂಥವ್ರ ಜೊತೆ ಸೇರಿಕೊಂಡ್ರೆ ಅವರು ವ್ಯವಸ್ಥೆನೇ ಬೇರೆ ಆಗಿರ್ತಾರೆ. ಕೆಲಸ ಮೀರಿ ಸಹಕಾರ ಕೊಡ್ತಾರೆ, ಕೆಲಸನ ಸಹಕಾರ ಕೊಡಲ್ಲ. ಸಂಜೆ ಆದಮೇಲೆ ಕಂಪ್ಲೇಂಟ್ ಬರ್ತಾಯಿತ್ತು. ಇದನ್ನು ಕೂಡ ನಮ್ಮಲ್ಲಿ ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಒಂದು ಸರಿ ಏನಾಯಿತು ಅಂದರೆ, ನಾವು ಹೋಗ್ತಾ ಇರಬೇಕಾಗಿದೆ, ಒಂದು ರೂಟ್ನಲ್ಲಿ ಹೋಗ್ತಾಯಿದ್ರೆ ನಮ್ಮ ಸೈಕಲ್ ರ್ಯಾಲಿಯವರು ಹೋಗ್ತಾ ಇರಬೇಕಾದ್ರೆ ರಸ್ತೆಯಲ್ಲಿ ಒಂದು ಬ್ಯಾಗು, ಅದರಲ್ಲೊಂದು ಬಿಸ್ಕೆಟ್ ಪ್ಯಾಕೆಟು, ಅದರಲ್ಲೊಂದು ಬಾಟ್ಲಿತ್ತು. ಅದು ಔಷಧಿ ಬಾಟ್ಲು ಅಂತ ಅವ್ರು ತಿಳ್ಕೊಂಡ್ರು. ಅದನ್ನು ಬ್ಯಾಗೆ ಯಾರೋ ಬಿಟ್ಟು ಹೋಗಿದ್ದಾರೆ, ಯಾರು ಬೀಳಿಸ್ಕೊಂಡು ಹೋಗಿದ್ದಾರೆ ಅಂತ ಅದು ತಗೊಂಡು ಹೋದರು. ಅಲ್ಲಿ ಪಕ್ಕದಲ್ಲಿ ಒಂದು ಹಳ್ಳಿ ಇತ್ತು, ನೋಡಿ ಈ ಥರ ಬಿದ್ದೋಗಿತ್ತು, ತಗೊಳ್ಳಿ ಅಂತ ಅವರು ಕೊಟ್ಟರು. ಅವ್ರೇನು ಮಾಡಿದ್ರು, ಅದನ್ನು ತೊಗೊಂಡು ಬೇರೆ ಯಾರೋ ಕೊಟ್ಬಿಟ್ರು. ಅದು ಅದನ್ನು ಬಿಸ್ಕೆಟು ತಿಂದರೆ, ಅದೇನಂತ ಕುಡಿದಿದ್ದಾರೆ, ಅವರು 3 ಜನ ದೇಹ ಬಿಟ್ಟಿದ್ದಾರೆ. ಅದ್ರ ಮೇಲೆ ದೊಡ್ಡ ಕಂಪ್ಲೇಂಟ್ ಬಂತು.
ಪುನಃ ಅಷ್ಟೊತ್ತಿಗೆ ಮತ್ತೆ ನಮಗೆಲ್ಲ ಗೊತ್ತಾಯಿತು ಅದು ನಮ್ಮದಲ್ಲ, ಯಾರೋ ಬೇರೆಯವ್ರು ಮಾಡಿದ್ದು ಅಂತ ಆಮೇಲೆ ಗೊತ್ತಾಯಿತು. ಈ ರೀತಿ ಅನೇಕ ಸಮಸ್ಯೆಗಳು ಬರ್ತಾಯಿದ್ರು ಕೂಡ ಪರಮಾತ್ಮನ ಕಾರ್ಯದಲ್ಲಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾಯಿತ್ತು. ಎಲ್ಲೂ ನಮಗೆ ತೊಂದರೆ ಆಗಲಿಲ್ಲ. ಮತ್ತು ಇನ್ನೊಂದು ಕಡೆ ಏನಾಯಿತು ಅಂತಂದರೆ, ಒಬ್ಬರು ಸಹೋದರರು ತುಂಬ ಸೇವಾದಾರಿ, ಭಗವಂತನ ಸೇವೆಯನ್ನು ಚೆನ್ನಾಗಿ ಮಾಡಬೇಕು, ಅನೇಕರಿಗೆ ದಾರಿ ತೋರಿಸ್ಬೇಕು ಅಂತ ತುಂಬ ಒಳ್ಳೊಳ್ಳೆ ಪ್ರೋಗ್ರಾಮ್ ಮಾಡ್ತಾಯಿದ್ರು. ಈ ಪ್ರೋಗ್ರಾಮ್ನಲ್ಲೂ ಕೂಡ ಅದೇ ರೀತಿ ಅವರು ಸಹಕಾರ ಕೊಟ್ಟರು. ನಮ್ಮ ಮೋಟ್ರ್ ಬೈಕ್ 10 ಮೋಟ್ರ್ ಬೈಕಿನ ಜೊತೆಲಿ ಅವ್ರದ್ದು ಒಂದು 10 ಮೋಟ್ರ್ ಬೈಕ್ ಕೊಟ್ಟರು. ಮೊದಲೇ ನಾನು ಹೇಳಿದೆ ಇಂಥ ಸಮಸ್ಯೆ ಆಗ್ತದೆ ಬೇಡ ಅಂತ. ಆದರೂ ಕೂಡ ಅವ್ರು ಹೇಳಿದರು, ಇಲ್ಲ ಅಂದರೆ ತೊಂದರೆ ಆಗಲ್ಲ, ನಾನು ನೋಡ್ಕೊಳ್ತೀನಿ, ನಾನಿದ್ದೀನಿ ಅಂತ ಎಲ್ಲ ಹೇಳಿದರು. ಆಮೇಲೆ ಕೊನೆಗೆ ಅದನ್ನು ಹೇಳಿದ್ದೆ, ಯಾವ ರೀತಿ ಸಮಸ್ಯೆ ಹೆಂಗೆ ಬರುತ್ತೆ, ಇವರು ನಮ್ಮವರು ಸರ್ವಿಸ್ ಮಾಡ್ತಿರ್ತಾರೆ, ಇವರು ಎಲ್ಲೋ ಹೋಗಿ ಬಿಡಿ ಸೇರ್ತಿರ್ತಾರೆ ಅಥವಾ ಇನ್ನೇನೋ ಅಭ್ಯಾಸ ಕೊಟ್ಟಾಗಿರ್ತಾರೆ, ಅದಕ್ಕೋಸ್ಕರ ಅಂತ ಹೇಳಿದೆ. ಅದು ಇಲ್ಲ, ನಾವೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀವಿ ಹಾಗೆ ಹೀಗೆ ಅಂತೇಳಿ ಆಯಿತು ಅಂತ ನಾವು ಸುಮ್ಮನೆ. ಕೊನೆಗೆ ಅದನ್ನು ಹೇಳಿದೆ, ನಾಳೆ ಏನೋ ಹೆಚ್ಚು ಕಡಿಮೆ ಆದರೆ ನೀವೇ ಜವಾಬ್ದಾರು, ನಾವೇನು ಜವಾಬ್ದಾರಿ ಮಾಡ್ಕೊಳಕ್ಕಾಗಲ್ಲ ಅಂತಲೂ ಅದನ್ನ ಹೇಳಿದೆ. ಆಗ್ಲಿಂತನೂ ಅವ್ರು ಒಪ್ಕೊಂಡ್ರು. ಆದರೆ ಎಲ್ಲಿ ಹೋದರೂ ಇಬ್ಬರು ಜೊತೆ ಮಾಡಿದ್ರು, ಇಬ್ಬರು ಹೊರಟರು. ಆದರೆ ನಮ್ಮಣ್ಣ ನಿಧಾನಕ್ಕೆ ಹೋಗ್ತಾಯಿದ್ರು. ಈತ ಏನು ಮಾಡ್ದ, ಫಾಸ್ಟಾಗಿ ಹೋಗ್ಬಿಟ್ಟ. ಹೊಸಬಾನು ಫಾಸ್ಟಾಗಿ ಹೋಗ್ಬಿಟ್ಟ, ನಿಂತ್ಕೊಂಡಿದ್ದ. ಸರಿ, ರಾತ್ರಿ ಸಂಜೆನೂ ಕೂಡ ವಾಪಸ್ ಇವ್ರ ಮೇಳಕ್ಕೆ ಮುಂಚೆನೇ ವಾಪಸ್ ಬಂದುಬಿಟ್ಟ. ಸಂಜೆ ಕಂಪ್ಲೇಂಟ್ ಬಂತು, ಅವ್ರಿಗೆ ಹೇಳಿದ್ದಾಯಿತು. ಅವರು ನಾಳೆಯಿಂದ ಸರಿಪಡಿಸ್ಕೊಳ್ಳೋಕ್ಕೆ ಹೇಳಿದ್ರು. ಕೊನೆಗೆ ಆಯಿತು. ಮಾರನೇ ಬೆಳಿಗ್ಗೆ ಅವನು ಹೋಗಬೇಕಾದ್ರೆ ಅವನೊಬ್ಬನೇ ಹೋಗಲಿಲ್ಲ, ಅಲ್ಲಿ ಯಾವುದೋ ಒಬ್ಬ ಹುಡುಗ ಹೋಗ್ತಾಯಿದ್ದ, ಅವನು ಕೂರಿಸ್ಕೊಂಬಿಟ್ಟ. ಅವನು ಹಳ್ಳಿ ಹುಡುಗ, SLC ಎಕ್ಸಾಮಿನೇಷನ್ ಮುಗ್ದಿತ್ತು ಅವನಿಗೆ, ಸುಮ್ಮನೆ ಓಡಾಡ್ತಿದ್ದ. ಅವ್ನು ಕೂರಿಸ್ಕೊಂಡ, ಅವನು ಹೋಗಿಬಿಟ್ಟ. ಹೋಗಿದ್ದನೋ ಹೋಗ್ತಾ ಹೋಗ್ತಾ ಭಾಳ ಫಾಸ್ಟಾಗಿ ಹೋಗ್ಬಿಟ್ಟ, ಒಂದು ಮರಕ್ಕೆ ಹೊಡೆದ್ಬಿಟ್ಟ. ಅವ್ನು ಬಿದ್ದು ಹೋಗ್ಬಿಟ್ಟ. ಹಿಂದುಗಡೆ ಇದ್ದವನಿಗೆ ತುಂಬ ಜಾಸ್ತಿ ಪೆಟ್ಟಾಯಿತು, ಮುಂದ್ಗಡೆಯಿಂದ ಕಡಿಮೆ ಪೆಟ್ಟಾಯಿತು. ಕೊನೆ ಇಬ್ಬರು ಆಸ್ಪತ್ರೆಗೆ ಸೇರಿಸಬೇಕು ಬಂತು. ಈ ಹಿಂದ್ಗಡೆ ಇದ್ದವನು ನಿಮಾನ್ಸ್ಗೆ ಸೇರಿಸ್ಬೇಕಾಗಿ ಬಂತು. ತುಂಬ ಹಿಂಸೆ ಆಯಿತು, ಸಿಕ್ಕಾಬಟ್ಟೆ ಖರ್ಚಾಯ್ತು, ಲಕ್ಷಾಂತರ ರೂಪಾಯಿ ಖರ್ಚಾಯಿತು. ಕೊನೆಗೆ ಈ ನಿಮಾನ್ಸಲ್ಲಿ ಹೋಗಿದ್ದವನು ಸತ್ತೇ ಹೋಗ್ಬಿಡ್ತಾನೆ. ಕೊನೆಗೆ ದೊಡ್ಡ ಗಲಾಟೆ ಆಗುತ್ತೆ. ಅದನ್ನೆಲ್ಲ ಸಮಾಧಾನ ಮಾಡಿ ಅವರಿಗೆಲ್ಲ ಏನೇನು ಹಣ ಕೊಡಬೇಕು ಅದನ್ನೆಲ್ಲ ಕೊಟ್ಟು ಅದನ್ನೆಲ್ಲ ಸಮಾಧಾನ ಮಾಡಿ ಮಾಡಿದೆ. ಅಂದರೆ ಪರಿಸ್ಥಿತಿಗಳು ನಾವು ಹೊರಗಡೆ ಹೊರಟಾಗ ಪರಿಸ್ಥಿತಿಗಳು ವಿಪರೀತಕ್ಕೆ ಬರ್ತವೆ. ಏನೇ ಪರಿಸ್ಥಿತಿಗಳು ಬಂದರೂ ಅದನ್ನೆಲ್ಲ ಪಾರು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾಯಿದ್ವಿ. ಎಲ್ಲೂ ಕೂಡ ನಾವು ನಿಂತ್ಕೊಳ್ತಿರ್ಲಿಲ್ಲ. ಅನೇಕ ಸರಿ ನಮ್ಮದೊಂದು ಭಯಂಕರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಎದುರುಗಡೆ ಬರೋದು, ಆದರೂ ಕೂಡ ಬಿಡ್ತಿರಲಿಲ್ಲ, ನಮ್ಮ ಮುಂದಕ್ಕೆ ಹೋಗ್ತಾಯಿದ್ವಿ. ಯಾಕೆಂದರೆ ಸ್ವಲ್ಪ ದಿವಸ ಒಂದು ದಿನ ವ್ಯತ್ಯಾಸ ಆಯಿತು ಅಂದರೆ 100 ಜನಗಳಿಗೆ ಕೆಲಸ ಇಲ್ಲದೆ ಸುಮ್ಮನೆ ನಿಂತ್ಕೋಬೇಕಾಗತ್ತೆ. ಆ 100 ಜನಗಳನ್ನ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಇರ್ತದೆ. ಏಕೆ ಅಂತಂದರೆ ಒಂದು ಕಡೆ ಎಲ್ಲಿ ಜಾಗ ಫಿಕ್ಸ್ ಮಾಡ್ತೀವಿ, ಆ ಜಾಗ ನಾವು ಇಂಥ ದಿನ ಅಂತ ಹೇಳಿ ಆ ದಿನ ಖಾಲಿ ಮಾಡಲೇಬೇಕು, ಇಂಥ ದಿನ ಅಂತ ದಿನಕ್ಕೆ ಹೋಗಲೇಬೇಕಾಗತ್ತೆ. ಅಂದಮೇಲೆ ಒಂದು ದಿವಸನೇ ವ್ಯತ್ಯಾಸ ಆಗೋಂಗಿಲ್ಲ. ಇನ್ನೊಂದು ಕಡೆ ನಾವು ಹೋದ್ವಿ, ಒಂದು ಕಾರ್ಯಕ್ರಮ, ಅದು ರಾಜಕೀಯದವ್ರದ್ದು, ಎಷ್ಟೋ ದೊಡ್ಡದು, ಅವರು ಸಾಮೂಹಿಕ ಮದುವೆ ಅಂತ ಮಾಡ್ತಾರೆ. ಸುಮಾರು 500-400 ಜನ ಸಾಮೂಹಿಕ ಮದುವೆ ಮಾಡ್ತಾರೆ. ನಮ್ಮದಕ್ಕೂ ಅದಕ್ಕೂ ಸ್ವಲ್ಪ ಹತ್ತಿರ ಇತ್ತು. ಅವರು ಗಲಾಟೆ ಮಾಡಿದ್ರು, ನೋಡಿ ನೀವು ಈ ಥರ ನಮ್ಮ ಪ್ರೋಗ್ರಾಮ್ ಇತ್ತು, ನೀವು ಹೆಂಗೆ ಹಾಕಿದ್ರಿ, ನಿಮ್ಗೆ ಪರ್ಮಿಷನ್ ಯಾರು ಕೊಟ್ಟರು ಅಂತ ಗಲಾಟೆ ಶುರುವಾಯಿತು. ಆಗ ನಾನು ಹೇಳಿದೆ, ನಮ್ಮದಲ್ಲ, ಹೀಗೆ ನಮ್ಮದು ಪ್ರೋಗ್ರಾಮ್ ಐತೆ, ಫಿಕ್ಸ್ ಆಗಿದೆ, ಅದರಂತೆ ನಾವು ಪ್ರೋಗ್ರಾಮ್ ತೊಗೊಂಡಿದ್ದೀವಿ, ಅದರಂತೆ ನಡೆಸ್ತಾ ಇದ್ವಿ. ಕೊನೆಗೆ ಅವರು ಒಂದೇ ಹೇಳಿದರು, ಆಯಿತು ನೀವು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಾ, ನೀವೇ ಸಮಾಜಕ್ಕೆ, ಅದಕ್ಕೋಸ್ಕರ ನೀವು ಮಾಡ್ಕೊಳ್ಳಿ, ಆದರೆ ಒಂದು ದಿವಸ ಅವತ್ತೊಂದು ಸ್ವಲ್ಪ ನಮಗೆ ಜನಗಳು ಓಡಾಡಲಿಕ್ಕೆ ನಿಮ್ಗೆ ಅವಕಾಶ ಆಗಲಿ ಅಂತ ಒಪ್ಕೊಂಡು. ಆದರೆ ವಿಶೇಷತೆ ಏನಪ್ಪ ಅಂದರೆ ಅಲ್ಲಿ ಎಷ್ಟು ಜನ ಬಂದರು ಅಷ್ಟು ಜನನೂ ಎಕ್ಸಿಬಿಷನ್ಗೆ ಬಂದರು, ವಿಚಾರ ತಿಳ್ಕೊಂಡ್ರು, ಪಾಂಪ್ಲೆಟ್ಸ್ ತೊಗೊಂಡ್ರು, ಪುಸ್ತಕಗಳು ತೊಗೊಂಡ್ರು, ಹೋದರು. ಮುಂದಕ್ಕೆ ಅವ್ರು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಅಲ್ಲಿ ರಾಜಕೀಯ ಸಾಮಾನ್ಯ ಇದ್ದೇ ಇರ್ತದೆ. 2 ಪಕ್ಷರು ಇರ್ತಾರೆ, ಒಬ್ರಿಗೊಬ್ರು ಹೊಡೆದಾಟ ಶುರುವಾಗುತ್ತೆ. ಆದರೆ ಮಧ್ಯದಲ್ಲಿ ನಾವು ಹೋದ್ವಿ, ಅವ್ರಿಗೆ ಹೇಳಿದ್ವಿ, ನಿಮ್ಮದೇನು ಸಮಸ್ಯೆ ಇದೆ ಹೇಳಿ, ನಿಮ್ಗೆ ಅಂಥ ಸಮಸ್ಯೆ ಇದ್ದರೆ ನಮ್ಮ ಎಕ್ಸಿಬಿಷನ್ ನಿಲ್ಲಿಸ್ಬಿಡ್ತೀವಿ, ತೊಂದರೆ ಮಾಡ್ಕೊಳ್ಳೋದು ಬೇಡ. ಯಾಕೆ ನಮ್ಮದು ಪ್ರೋಗ್ರಾಮ್ ಮೊದಲೇ ಫಿಕ್ಸ್ ಆಗಿದೆ, 1 ವರ್ಷದಲ್ಲೇ ಫಿಕ್ಸ್ ಆಗಿದೆ, ಅದರಂತೆ ನಾವು ಪ್ರೋಗ್ರಾಮ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ, ಒಂದಾಗ್ತಾ ಮುಂದಕ್ಕೆ ಹೋಗ್ತೀವಿ. ನಿಮಗೆ ಏನಾದ್ರು ಸ್ವಲ್ಪ ತೊಂದರೆ ಆದರೂ ಕೂಡ ನಾವು ಜವಾಬ್ದಾರಿ ತೊಗೊಳ್ತೀವಿ. ಅಕಸ್ಮಾತ್ ನಿಮ್ಗೆ ಏನು ತೊಂದರೆ ಆಯಿತು, ಒಂದು ದಿವಸಕ್ಕೆ ನಮ್ಮ ಎಕ್ಸಿಬಿಷನ್ ನಿಲ್ಲಿಸ್ತೀವಿ ಅಂತಲೇ ಹೇಳ್ಕೊಂಡೆ. ಆದರೂ ಕೂಡ ಇಬ್ಬರಲ್ಲೂ ಎಷ್ಟು ಭಾವನೆ ಬಂತು ಅಂದರೆ, ಇಲ್ಲ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನೀವು ಮಾಡಿ, ಅವತ್ತು ಸ್ವಲ್ಪ ನಮ್ಮ ಸಹಕಾರ ಕೊಡಿ ಅಂತ ಹೇಳಿದೆ. ಅಂದರೆ ಅರ್ಥ ಏನಪ್ಪ ಅಂದರೆ, ಭಗವಂತನ ಕಾರ್ಯದಲ್ಲಿ ನಾವೆಲ್ಲೇ ಮುಂದುವರಿತಾ ಹೋದರೂ ಕೂಡ ಎಲ್ಲರೂ ಕೂಡ ಪ್ರೀತಿಯಿಂದ ಸಹಕಾರ ಕೊಡ್ತಾಯಿದ್ರು. ಈ ಸಹಕಾರದ ವಿಶೇಷತೆ ನಮಗೆ ಎಲ್ಲ ಕಡೆಯೂ ಕೂಡ ಸೇವೆ ಮಾಡಲಿಕ್ಕೆ ತುಂಬ ಒಳ್ಳೆಯ ಅವಕಾಶ ಸಿಕ್ಕಿತ್ತು. ಹಾಗಾಗಿ ಸೇವೆನ ಇಡೀ ಕರ್ನಾಟಕದಲ್ಲಿ ಸುಮಾರು 1 ವರ್ಷ ಪೂರ್ಣ ಮಾಡ್ತಾ ನಾವು ಮುಂದುವರಿಸ್ತಾ ಕಾರ್ಯಕ್ರಮ ಮುಗಿಸಿದ್ವಿ. ಇದರ ಮುಂದಿನ ಭಾಗವನ್ನು ನಾನು ಮುಂದೆ ಹೇಳ್ತೇನೆ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ವಿಚಾರ ಕೇಳಿದ್ದೀರಾ, ಅದಕ್ಕೆ ತಮ್ಮೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು.